ಏನು ವಿಷಯ? ನಿಮ್ಮ ಹತ್ರ ಕ್ಷಮೆ ಕೇಳೋದ್ರಿಂದ ನನಗೇನು ನಾಚಿಕೆ ಆಗಲ್ಲ. ಆದರೆ ಈ ವಿಚಾರದಲ್ಲಿ ರುಕ್ಕುದೇನೂ ತಪ್ಪಿಲ್ಲ. ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದೆ ನಾನು. ಆ ಮ್ಯಾಟ್ರಲ್ಲ ನಂದೆ. ಪಾಪ ಅವಳಿಗೆ ಬೈದರೆ ಪ್ಲೀಸ್, ನನಗೆ ಗೊತ್ತು ನಿಮ್ಗೆ ತುಂಬ ಕೋಪ ಬಂದಿದೆ, ಬೈಬೇಕು, ಹೊಡೆದು ಕೆಚ್ಚಾಕ್ಬಿಡ್ಬೇಕು ಅನ್ನಿಸ್ತಿದೆ ಅಂತ. ನಿಮ್ಗೆ ಏನೇ ಬೈಯೋದಿದ್ರು ಏನೇ ಮಾಡೋದಿದ್ರು ನನಗೆ ಬೈರಿ. ನಿನಗೆ ಹೊಡಿಯೋಕ್ಕೆ ನಿನಗೆ ಬೈಯೋಕ್ಕೆ ನಾನು ಯಾರು ಕೃಷ್ಣ? ನನಗೇನು ಅಧಿಕಾರ ಇದೆ ಹೇಳು? ಹಾಗಲ್ಲ ಅದಕ್ಕೆ, ನಿಮಗೆ ಕೋಪ ತಾಪ ಇಟ್ಕೊಂಡು ಏನು ಸಾಧಿಸೋಕ್ಕಾಗಲ್ಲ ಕೃಷ್ಣ. ಆದರೆ ಒಂದು ಮಾತಂತೂ ಸತ್ಯ, ರುಕ್ಕುಗೆ ನೀನು ಆ ಐಡಿಯಾ ಕೊಡಲೇಬಾರ್ದಾಗಿತ್ತು. ಅವಳಿಗಿನ್ನೂ ಮದುವೆನೇ ಆಗಿಲ್ಲ. ವಿಷಯ ಎಲ್ಲ ಆಚೆ ಬಂದರೆ ಅವಳ ಲೈಫೇ ಹಾಳಾಗೋಗುತ್ತೆ. ಇಷ್ಟೆಲ್ಲ ರಾಡಿಗೆ ಮಾಡೋಕ್ಕೂ ಮುಂಚೆ ಅದೊಂದು ಯೋಚನೆ ಮಾಡಬೇಕಾಗಿತ್ತು ನೀನು. ಸಾರಿ ಕಲ್ಯಾಣಿ, ಮಾತು ಮಧ್ಯೆ ಬರ್ತಾ ಇದ್ದೀನಿ. ನಿನಗೇನು ಹೇಳಬೇಕಿತ್ತು ಕಲ್ಯಾಣಿ. ಏನು ಹೇಳಿ? ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ದಯವಿಟ್ಟು ನನಗೋಸ್ಕರ ಕ್ಷಮಿಸ್ತೀಯಾ? ಇಬ್ಬರಿಗೂ ಒಂದು ಮಾತು ಕ್ಲಾರಿಟಿ ಕೊಡ್ತೀನಿ. ನನಗೆ ಕೋಪ ಇರೋದು ನಿಜ, ಆದರೆ ಯಾರ ಮೇಲೂ ದ್ವೇಷ ಇಲ್ಲ. ಯಾರಿಗೇನು ಕೆಟ್ಟದಾಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಇವಾಗ ಆಗಿರೋದೇನು ಸಾಮಾನ್ಯ ವಿಷಯ ಅಲ್ಲ. ವಿಷಯ ಏನಾದರೂ ಆಚೆ ಬಂದರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿರಬೇಕಲ್ವಾ? ನನಗೆ ಅರ್ಥ ಆಗತ್ತೆ ಕಲ್ಯಾಣಿ, ಅವ್ರಿಗೆ ನಾನು ಅರ್ಥ ಮಾಡ್ತೀನಿ. ಪ್ಲೀಸ್ ನನಗೋಸ್ಕರ. ನನಗೆ ಹೆಚ್ಚು ಮಾತಾಡೋಕ್ಕೆ ಇಷ್ಟ ಇಲ್ಲ, ಆದರೆ ಒಂದು ಮಾತು ಅರ್ಥ ಮಾಡ್ಕೋ ಕೃಷ್ಣ. ಮತ್ತೆ ರುಕ್ಕಿಗೆ ಈ ಥರ ಐಡಿಯಾಗಳನ್ನ ಕೊಡೋಕ್ಕೆ ಹೋಗಬೇಡ. ಅವಳು ತುಂಬ ಇನ್ನೋಸೆಂಟ್, ಅವಳಿಗೇನು ಗೊತ್ತಾಗಲ್ಲ. ನಿಮ್ಮಿಬ್ಬರಿಗೂ ಏನು ಸಮಸ್ಯೆ ಆಗಬಾರ್ದು. ನಿಮ್ಮಿಬ್ಬರ ಲೈಫ್ ಹಾಳಾಗದೆ ಇರೋ ಥರ ನೋಡ್ಕೊಳ್ಳೋದು ನನ್ನ ಧರ್ಮ. ಅರ್ಥ ಮಾಡ್ಕೊ. ಥ್ಯಾಂಕ್ಸ್ ಅದಕ್ಕೆ. ಇದನ್ನ ರುಕ್ಕು ಹತ್ರ ಒಂದೇ ಒಂದು ಸಲ ನೀವೇ ಹೇಳ್ಬಿಡಿ ಪ್ಲೀಸ್ 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 ಪ್ಲೀಸ್. ರುಕ್ಕು, ನೀನು ಯಾವುದೇ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ ರುಕ್ಕು. ಆರಾಮಾಗಿರು. ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೇನೆ. ಹಲೋ, ಅದಕ್ಕೆ ಮಾಫಿ ಮಾಡಿದ್ರು ಹೆಂಗೆ? ನಾವು ಎಲ್ಲ ಮುಗೀತಮ್ಮ, ಜಾಲಿ ಜಾಲಿ, ಎಲ್ಲ ಜಾಲಿ. ಎಂಥ ಹುಚ್ಚ ನನ್ನ ಮಗ ಅವನು. ಏನೇ ಆದರೂ ಬಿಟ್ಕೊಡಲ್ವಲ್ಲ. ಎಂಥ ಸಿಚುವೇಶನ್ ಬಂದರೂ ಕೈ ಬಾಯಿ ನಿಲ್ಲಲ್ಲ. ಇಷ್ಟು ದೊಡ್ಡ ಗಲಾಟೆ ಮಾಡಿಕೊಂಡು ಹೀಗೋ ಪೂಜೆ ಮಾಡಿ ಅಕ್ಕನ ಹತ್ರ ಕಾಲ್ ಮಾಡಿ ಮಾತಾಡ್ಸ್ಬಿಟ್ನಲ್ಲ. ತಬ್ಬ ನನ್ನ ಮಗ ಅವನು. ಹೇ ಯಾಕೆ ಯಶು ಟೆನ್ಷನ್ನಿಂದ ಅಡುಗೆ ಮನೇಲೆಲ್ಲ ಯಾಕೆ ಬಡ ಬಡ ಅಂತ ಕುಕ್ಕುತ್ತಾ ಇದೆಯಾ? ಏಯ್ ಕೃಷ್ಣ, ಪಾಚನ ಇಲ್ಲಿ ಬಾ. ಏನಿಷ್ಟು ಪ್ರೀತಿಯಿಂದ ಕರೀತಾ ಇದೆಯಾ? ಯಾಕೋ ಯಾವತ್ತು ಪ್ರೀತಿಯಿಂದ ಕರೆದೇ ಇಲ್ವಾ? ಯಾರು ನೀನು? ನಿನ್ ಡಾರ್ಲಿಂಗ್ ನಾನು. ಯಾರೋ ನೀನು? ಯಶು
ನಾನು ಕೃಷ್ಣ, ಯಾರ ಮಗ ನೀನು? ಸೂರ್ಯಪ್ರಕಾಶ್ ಅವ್ರ ಮಗ. ಏನ್ ಬಂದಿದೆ ನಿನಗ್ ದಾಡಿ? ಈಗ ನಾನು ಏನು ಮಾಡಿದೆ ಅಂತ ಇಷ್ಟೊಂದು ಕೂಗಾಡ್ತಿದ್ಯಾ? ರಾಂಗ್ ಆಗಿದ್ಯಾ? ನಾಚಿಕೆ ಆಗಲ್ಲ ನಿಂಗೆ? ಹೋಗಿ ಅವಳ ಮುಂದೆ ಕೈ ಕಟ್ಕೊಂಡು ಕೈ ಮುಕ್ಕೊಂಡು ನಿಂತ್ಕೊಂಡಿದ್ಯಲ್ಲ. ನೀನು ಆ ಮ್ಯಾಟ್ರಿಗೆ ಬಂದಿದ್ಯಾ? ಗುಡ್ ಗುಡ್, ವೆರಿ ಗುಡ್. ನಮ್ಗೇನಾರ ಪಡ್ಕೊಬೇಕು ಅಂದರೆ ಒಂದೊಂದು ಕಳ್ಕೊಬೇಕೆಷ್ಟು, ಅದೇ ಜೀವನ ಅಲ್ವಾ? ಬರೀ ಶಕ್ತಿ ಇದ್ರೆ ಸಾಲದು, ಯುಕ್ತಿನೇ ಇರಬೇಕು ಡಾರ್ಲಿಂಗ್. ಲೈಫಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ನಿನಗೆ, ನೀನು ಹೆಂಗೆ ಮಾತಾಡಿದ್ರೆ ಹೆಂಗೆ? ನೀನೇನು ಪಡ್ಕೋಬೇಕೋ ಅದು ಏನು ಕಳ್ಕೊಂಬಿಟ್ಯೋ ಹೇಳಪ್ಪ ನೋಡೋಣ. ಅದೆಲ್ಲ ನಿನಗೆ ನಿಧಾನಕ್ಕೆ ಅರ್ಥ ಆಗತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್. ಕಾರಣ ಏನೇ ಇರ್ಲಿ ಕಣೋ, ನೀ ಹೋಗಿ ಅವಳ ಮುಂದೆ ಕೈ ಕಟ್ಟಿ ಕೈ ಮುಗಿದ್ಕೊಂಡು ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲ. ತೆಗೆದು ಕಲ್ಲೆ ಕಪಾಳಕ್ಕೆ ಬಾರಿಸ್ಬಿಡೋಣ ಅಂತಿದ್ದೆ ನಾನು. ಹೋಗಾಚೆ. ಯಶೋ, ನಾನು ಸುಮ್ಮನೆ ಅವ್ರಿವ್ರ ಕಾಲಿಗೆ ಬೀಳ್ತೀನಾ, ಕೈ ಮುಗಿತೀನಾ? ಈ ಕೃಷ್ಣ ಏನು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟನ ಅರ್ಥ ಮಾಡ್ಕೊಂಡಿರೋದು ನೀನು. ನೋಡಿದ್ನಲ್ಲ ಅಲ್ಲಿ, ನಾನು ದೇವಸ್ಥಾನಕ್ಕೆ ಹೋಗಿದ್ನ, ಅಲ್ಲಿ ಒಬ್ಬ ಪೂಜಾರರು ಏನಂದ್ರು ಗೊತ್ತಾ? ಏನಂದ್ರು? ಇವತ್ತು ತುಂಬ ಒಳ್ಳೆ ದಿನ, ನಿಮ್ಮ ಅಣ್ಣ ಅತ್ತಿಗೆ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡ್ರು. ನಿಂಗೆ ಹಿಡಿದಿರೋ ಭೂತ ಪಿಸಾಚಿ ಎಲ್ಲ ಹೊರಗೋಗುತ್ತೆ ಅಂತ ಅಂದರು. ಹಾಂ, ಇವತ್ತಿಂದ ನನಗೆ ಶುಕ್ರ ದಶೆ ಅಂತೆ, ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಹಂಗೆ ಮಾಡಿದೆ, ಕೈ ಮುಕ್ಕೊಂಡು ನಿಂತಿದ್ದೆ. ಏನೋ ಏನೋ ನನಗೆ ಸ್ವಲ್ಪ ಕೆಲಸ ಇದೆಪ್ಪ, ನಾನು ಬರ್ತೀನಿ. ನಿನ್ನ ಏಯ್, ವಿನಯ್ಗೋಸ್ಕರ ಏನೋ ಕೇಳ್ಕೊತಾ ಇದ್ದ ಅನ್ಸುತ್ತೆ ಕಣೆ. ಯಾವಾಗಲೂ ಅದೇ ಗೋಳು. ಇದ್ರೂ ಇರಬಹುದು ರಾಚಮ್ಮ, ಆದರೂ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿರ್ಬೋದು. ಹಾಗಂತ ಅವಳು ಮುಂದೆ ನಮ್ಮ ಮನೆ ಮಗ ಹೋಗಿ ಕೈ ಕಟ್ಕೊಂಡು ಕೈ ಮುಗಿದ್ಕೊಂಡು ನಿಂತ್ಕೋಬೇಕಾ? ಅವಳು ಈ ಮನೇಲಿ ಇರೋರ್ಗೆಲ್ಲ ಕೈ ಮುಗಿದು ಕೈ ಕಟ್ಕೊಂಡು ನಿಂತ್ಕೋಬೇಕು. ಅಯ್ಯೋ, ಏನು ಮಾಡಕ್ಕಾಗದೆ ನಾನು ಸುಮ್ಮನೆ ನಿಂತಿದ್ದಲ್ಲ ಅಲ್ಲಿ. ಏನೇನು ನೋಡ್ಬೇಕು ಈ ಬಡಪಾಯಿ ಜೀವ. ಆದ್ರೂ ಯಶು, ಆ ಹುಡುಗಿಗೆ ಕಣ್ಣು ಮಿಟ್ಕಿಸ್ದೆ ಬೇರೆಯವ್ರು ಹುರಿದು ಮುಕ್ಕೋ ವಿದ್ಯೆ ಚೆನ್ನಾಗಿ ಗೊತ್ತಿದೆ ಅಂತ ಕಾಣಿಸುತ್ತೆ.